ಪೂಜಾ ಅವರೇ ಅಮ್ಮನೇ ಹೇಳ್ತಾ ಇದ್ರು ನಾನೆಂತೂ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂತ. ಸೃಜನ್ಗೆ ಸಪೋರ್ಟ್ ಮಾಡಲಿಲ್ಲ, ಗಂಡು ಮಗನಿಗೆ ಅಂದರೆ ಹೆಣ್ಮಗನಿಗೆ ಅಂತೂ ಸಪೋರ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಮಾಡೋದನ್ನು ತಪ್ಪಿಸೋಕೆ ರೆಡಿ ಇದ್ರು ಅಂತ ಅನಿಸುತ್ತೆ. ಸೊ ನಿಮ್ಮ ಒಂದು ಪ್ರಯತ್ನ ಹೇಗಿತ್ತು ಅಪ್ಪಾಜಿಯವ್ರನ್ನ ಅಮ್ಮನ್ನ ಒಪ್ಪಿಸಿ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗೋದಕ್ಕೆ? ಇಲ್ಲ, ನನಗೆ ಆರ್ಟಿಸ್ಟ್ ಆಗದೆ ನೀವು ಬೇರೆ ಏನಾಗಿರ್ತಾ ಇದ್ರಿ ಅಂತ ಕೇಳಿದ್ರೆ ಅದಕ್ಕೆ ಒಂದು ಉತ್ತರನೇ ಇಲ್ಲ ನನ್ನ ಹತ್ರ. ಫಸ್ಟ್ ಸ್ಟೂಡೆಂಟ್ ಹೌದು, ತುಂಬಾ ನಂಗೆ ಇಷ್ಟನೇ ಇರ್ತಾ ಇರ್ಲಿಲ್ಲ. ಓದು ಅಂತಂದ್ರೆ ಓಡ್ತಾ ಇದ್ದೆ ನಾನು ಟೋಟಲ್ ಆಪೋಸಿಟ್. ಅಂಡ್ ಇವನ್ಗೆ ಯಾವಾಗ್ಲೂ ನೋಡು ಅವ್ನು ಹೆಂಗ್ ಓದ್ತಾನೆ, ನೋಡು ಹೆಂಗ್ ಓದ್ತಾನೆ ಅಂತ ನಾನು ಅವ್ನ ತಲೆ ಮೇಲೆ ಹೊಡೆದ್ಬಿಟ್ಟು ಹೋಗೋದು. ನೀನು ಸ್ವಲ್ಪ ಕಮ್ಮಿ ಓದು, ನನಗೆ ಸ್ವಲ್ಪ ಬೈಗ್ಲ ಕಮ್ಮಿ ನಾನು ಬೈಸ್ಕೊತಾ ಇದ್ದೀನಿ ಅಂತ. ಸೊ ಹಿ ವಾಸ್ ವೆರಿ ಗುಡ್. ನಾನು ಅಷ್ಟೇ ಆಪೋಸಿಟ್. ಬುಕ್ ಹಿಡ್ಕೊಂಡ್ರೆ ನಿದ್ದೆ ಬಂದ್ಬಿಡೋದು ನಂಗೆ. ನಿಮ್ಗೆ ನಂಬಿಕೆ ಈ ಮಾತಲ್ಲಿ ನಂಬಿಕೆ ಬರ್ಲಿಲ್ಲ ಅಂದ್ರೆ ಬೇಕಾದ್ರೆ ಮಾಸ್ ಕಾರ್ಡು ಇಟ್ಕೊಂಡಿದ್ವಿ. ನಾನು 7th ಸ್ಟ್ಯಾಂಡರ್ಡ್ ವರ್ಗು ನನಗೆ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕ್ ಬಿಟ್ಟು ಬೇರೆ ಗೊತ್ತಿಲ್ಲ. ನಾನು ಅದಕ್ಕೆ ಆಪೋಸಿಟ್. ನಾನು ಲಾಸ್ಟ್ ರ್ಯಾಂಕೇ ಬರ್ಬೇಕು. ನಾನು ಅಂದ್ರೆ ಲಾಸ್ಟ್ ಏನಿರುತ್ತೋ ಅಲ್ಲಿ ಎಲ್ಲ ರೆಡ್ ಮಾರ್ಕ್ಸೇ ಇರೋದು. ಮಾಸ್ ಕಾರ್ಡಿಗೆ ಯಾರ ಹತ್ರ ಸೈನ್ ಹಾಕ್ಸ್ತಾ ಇದ್ರಿ? ಅದನ್ನ ಏನದು ಫೋರ್ಜರಿ ಮಾಡಿದಾಳೆ ಅಮ್ಮನ ಹತ್ರ ಅಪ್ಪನ ಹತ್ರ ಅಂತ ನಾನು ಕೇಳಕ್ ಹೋಗ್ತಾ ಇದ್ದೀನಿ. ಇವರು ಇದು ಒಂದು ಆಪ್ಷನ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ, ಮರ್ತ್ಬಿಟ್ಟಿದ್ದೆ. ನನಗೆ ಅದು ತಪ್ಪು, ಹೇಳ್ಕೊಡ್ಬಾರ್ದು. ನಮ್ಮ ಮಕ್ಳಿಗೆ ನಾವೇ ಹೇಳ್ಕೊಟ್ಟಂಗಾಗುತ್ತೆ. ಬಟ್ ಇವ್ರ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿತ್ತು. ನಂಗೊಂದ್ಸಲ ಇವರು ಬರ್ದ್ಕೊಟ್ಟಿದ್ರು, ಏನೋ ಹೋಮ್ ವರ್ಕ್ ಬರ್ಕೊಟ್ಟಿದ್ರು. ಅದು ಯಾವ್ದು LKG-ನೋ UKG-ನೋ ನಾನು ಮುಗಿಸಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇವ್ರು ಬರ್ಕೊಟ್ಟಿದ್ರೆ ಟೀಚರ್ ನಾನು ಅಟ್ಕೊಂಡು ಸ್ಕೂಲಿಂದ ವಾಪಸ್ ಬಂದೆ. ಯಾಕೆ ಕಳ್ತಾ ಇದೀಯ ಅಂತಂದ್ರೆ ಇನ್ಮೇಲೆ ನೀನು ಹೋಮ್ವರ್ಕ್ ಬರಿಬೇಡ ಅಂತ. ಏನು ಅಂತ ಅಂದ್ರೆ ಪ್ಲೀಸ್ ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್ ಅಂತ ಹಾಕಿದ್ರು. ಸೊ ಅಷ್ಟು ಅದ್ಭುತವಾದ ಹ್ಯಾಂಡ್ ರೈಟಿಂಗ್ ಅಮ್ಮಂದು. ಸೊ ಹಂಗೂ ಹಿಂಗೂ ನೀವು ಒಪ್ಪಿಸ್ತೀರ ಮನೆಯಲ್ಲಿ. ಸೊ ಫಸ್ಟ್ ಮೂವಿನೇ ಪೂಜಾ ಮೂವಿ ನಿಮ್ಮದೇ ಹೆಸರಿನಲ್ಲಿ ಬರುತ್ತೆ. ಅಂದರೆ ಬೇಸಿಕಲಿ ನಿಮ್ಮ ಹುಟ್ಟು ಹೆಸರು ಶಿಲ್ಪಾ ಅಂತೇಳಿ ಪೂಜಾ ಮೂವಿ. ಆ ಮೂವಿಗೋಸ್ಕರ ನಿಮ್ಮ ಹೆಸರು ಬದಲಾವಣೆ ಮಾಡ್ಕೊಂಡು? ಹೌದು, ಶಿಲ್ಪಾ ಅನ್ನೋರು ಆಲ್ರೆಡಿ ಇದ್ರು. ಆ್ಯಂಡ್ ತುಂಬಾ ಶಿ ವಾಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಹೀರೋಯಿನ್. ಸೊ ಅವರು ಆವಾಗ ಇದ್ದಿದ್ರಿಂದ ಸೊ ಬೇರೆ ಯಾವುದು ಹೆಸರಿಡೋಣ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದಿದ್ರಿಂದ ಹೇಗೂ ಟೈಟಲ್ ಆಲ್ರೆಡಿ ಅವ್ರು ಇಟ್ಬಿಟ್ಟಿದ್ರು. ಸೊ ಇದೇ ಹೆಸರಿಂದ ಯಾಕೆ ನಾವು ಏನು ನಾಮಕರಣ ಮಾಡಬಾರ್ದು ಅಂತ ಎರಡನೇ ನಾಮಕರಣ ಮಾಡಿ ಮತ್ತೆ ಪೂಜಾ ಅಂತ ಶುರುವಾಗಿದ್ದು.